ಸಾವುಕಾರ್ರೆ, ಇನ್ನೇನ್ ಶುಂಠಿ ಬೆಳೆ ಎಲ್ಲ ಚೆನ್ನಾಗಿ ಬಂದೈತೆ ಮಾತ್ರ ಈ ಸಲಿ. ನಿಮ್ ಪುಣ್ಯನೋ ಪುಣ್ಯ, ನಿಮ್ ಅದೃಷ್ಟನೋ ಅದೃಷ್ಟ ಮಾತ್ರ. ನೋಡ್ರಿ ಅಲ್ಲಿ ಫಸ್ಲು ನೋಡ್ರಿ ಅಲ್ಲಿ. ಆ ಯಾವ ಕಡೆ ನೋಡಿದ್ರು ಹಸ್ರಿಗೆ ಹಂಗೆ ಕಂಗೊಳಿಸ್ತೈತಪ್ಪ ಅತ್ಲಾಗಿ. ನೋಡೋದಕ್ಕೆ ಎರಡು ಕಣ್ ಸಾಲದು. ಈ ವರ್ಷ ಹೋದ್ಸಲಿ ಮಾತ್ರ ನಿಮ್ಗೆ ಸಿಕ್ಕಾಬಟ್ಟೆ ಲಾಸ್ ಆಗಿ ಹೋಗ್ಬಿಟ್ಟಿತ್ತು ಬೆಳೆ ಬರ್ದಂಗೆ. ಅದೆಂತದ ರೋಗ ಏನೋ ಬಂದ್ಬಿಟ್ಟು ಶುಂಠಿ ಗೆಡ್ಡೆ ಎಲ್ಲ ಕೊಳತೋಗ್ಬಿಟ್ಟಿದ್ದು. ಈ ವರ್ಷ ಮಾತ್ರ ಚೆನ್ನಾಗೈತೆ. ಬಿಡ್ರಿ, ಅಂದ್ರೆ ಚೆನ್ನಾಗೈತೆ ಅನ್ನೋದಕ್ಕಿಂತ ಸಾವುಕಾರ್ರಿ ಇನ್ನೊಂದು ಮಾತು, ಕಷ್ಟಪಟ್ಟಿದೀವಿ ಈ ವರ್ಷ. ಒಳ್ಳೆ ಟೈಮ್ ಕರೆಕ್ಟಾಗಿ ನೀರು ಬಿಟ್ಟಿದ್ದೀವಿ, ಗೊಬ್ಬರ ಹಾಕಿದ್ದೀವಿ, ಔಷಧಿಗಳು ಹೊಡೆದಿದ್ದೀವಿ, ಕಳೆ ತಗ್ಸಿದೀವಿ, ಎಲ್ಲ ಕರೆಕ್ಟಾಗಿ ಮಾಡಿಸಿದೀವಿ ಸಾವುಕಾರ್ರೆ ಅಲ್ವಾ? ಮತ್ತೆ ಇನ್ನೊಂದು ಏನಂದ್ರೆ, ಇನ್ನೇನು ಎಲ್ಲದನ್ನು ರೆಡಿ ಆಯ್ತೀನಿ, ಕಟಾವು ಬಂದ್ಬಿಟ್ಟೈತೆ. ಒಂದು 2-3 ದಿವಸದ ಮುಂಚೆನೇ ಎಲ್ಲ ಕೆಲಸವ್ರಿಗೆ ಕೂಲಿಯವ್ರಿಗೆಲ್ಲ ಹೇಳ್ಕೊಂಬಿಟ್ಟು ಎಲ್ಲ ಕಟಾವೆಲ್ಲ ಮಾಡಿಸ್ಬಿಡ್ಬೇಕು. ಶುಂಠಿ ಗೆಡ್ಡೆ ಎಲ್ಲ ತೆಗಿಸ್ಬಿಡ್ಬೇಕು ಸಾವುಕಾರ್ರೆ. ಒಳ್ಳೆ ಬೆಳೆ ಬಂದೈತೆ. ಮತ್ತಿನ್ನೊಂದು ಹೇಳೋದು ಮರ್ತು ಬಿಟ್ಟೆ ಕಣ್ ಸಾವುಕಾರ್ರಿ. ಇದೆಲ್ಲ ಆದ ತಕ್ಷಣ ತಿರ್ಗಾ ನೀವು ಅಲ್ಲಿ ಹೊಲತ್ತಾವ್ ಬೇರೆ ಒಂದು 2 ಎಕರೆಗೆ ತೆಂಗಿನ ಸಸಿಗಳು ಅಡಿಕೆ ಸಸಿಗಳು ಬೇರೆ ಹಾಕ್ಸ್ಬೇಕು ಅಂತ ಬೇರೆ ಹೇಳ್ತಿದ್ರಿ. ತೆಂಗಿನ ಸಸಿಗಳು ನಮ್ಮ ತಿಪ್ಟೂರ್ ಹತ್ರನೇ ತಗೊಂಬರೋಣ. ಏನಿದ್ರು ಒಳ್ಳೆ ತಳಿ ಸಿಗುತ್ತೆ. ಎಲ್ಲ ಸಸಿಗಳೆಲ್ಲ ಮಾತ್ರ ಇಲ್ಲೇ ನಮ್ಮ ತಿಪ್ಟೂರ್ ಹತ್ರನೇ ತೆಂಗಿನ ಸಸಿಗಳೆಲ್ಲ ತಗೊಂಬರೋಣ. ಮತ್ತೆ ಕೆಲಸಗಳು ಭಾಳ ಇದಾವೆ ಸಾವುಕಾರ್ರೆ. ಏನಂತೀರಾ? ಗುಂಡಿ ತೆಗಿಸ್ಬೇಕು, ಗೊಬ್ಬರ ತರಿಸ್ಬೇಕು, ಸರಿನಾ? ಕೆಲಸವರಿಗೆಲ್ಲ ಹೇಳ್ಕೋಬೇಕು. ಮತ್ತೆ ಸಸಿಗಳೆಲ್ಲ ತರಿಸ್ಕೊಂಬರ್ಬೇಕು, ಸಸಿಗಳು ಹಾಕ್ಬೇಕು, ಡ್ರಿಪ್ ಮಾಡಿಸ್ಬೇಕು ತೋಟಕ್ಕೆ. ತಿರ್ಗಾ ಎಲ್ಲದನ್ನು ರೆಡಿ ಮಾಡೋ ಅಷ್ಟರಲ್ಲಿ ಭಾಳ ಟೈಮ್ ಹಿಡಿಯುತ್ತೆ. ಬೇಗ ನಾವು ಎಲ್ಲ ಕೆಲಸ ಕಾರ್ಯಗಳೆಲ್ಲ ಮುಗಿಸ್ಬಿಡ್ಬೇಕು ಸಾವುಕಾರ್ರೆ. ಹಂಗೆ ಬೇರೆ ಆ ಕಡೆ ತೋಟಕ್ಕೆ ಬೇರೆ ನೀವು ಬಾಳೆ ಸಸಿಗಳು ಬೇರೆ ಹಾಕಿಸ್ಬೇಕು ಅಂತ ಹೇಳ್ತಿದ್ರಿ. ಬೇಗ ಮಾಡಬೇಕು ಸಾವುಕಾರ್ರೆ. ನೀವು ನಾನು ಹೇಳ್ದಂಗೆಲ್ಲ ಇದು ಮಾಡಬೇಡ್ರಿ. ನನ್ಕಿಂತ ಮುಂಚೆನೇ ನೀವೇ ಹೇಳ್ಬೇಕು. ನಾನೇ ಜವಾಬ್ದಾರಿ ತಗೊಳ್ತಿದ್ದೀನಿ, ಆದ್ರೆ ನೀವೇ ತಗೊಳ್ತಿಲ್ಲಪ್ಪ. ಯಾಕ 1-2 ದಿವಸದಿಂದ ನನಗೆ ಯಾಕ ನಿಮ್ಮ ಮೇಲೆ ಭಾಳ ಬೇಜಾರಾಗ್ತೈತೆ. ಅದೇನು ಮಾಡಿದ್ರು ಏನಕ್ಕೂ ಕೆಲ್ಸಕ್ಕೂ ಕೈ ಹಾಕ್ತಿಲ್ವಲ್ಲ, ಏನಕ್ಕಂತ ಗೊತ್ತಾಗ್ತಿಲ್ಲ. ಒಂಥರ ಉದಾಸೀನ ಮಾಡ್ತಿದ್ರಲ್ರಿ ಸಾವುಕಾರ್ರೆ. ಏನಾಯ್ತು ಶಂಕರಣ್ಣರೇ ನಿಮ್ಗೆ? ಅಗಳ ಶಂಕರಣ್ಣರೇ, ನಾನು ಮಾತಾಡ್ಸ್ತಾನೆ ಇದ್ದೀನಿ, ನೀವು ಒಂಥರ ಮಕ ಹಾಕೊಂಡು ಹಿಂಗ್ ಮಾಡ್ಕೊಂಡು ಸುಮ್ಮನೆ ನಿಂತ್ರೆ ಸರಿಯಾಗುತ್ತೆ ಶಂಕರಣ್ಣರೇ. ಯಾಕ್ರಿ ಶಂಕರಣ್ಣರೇ ಹಿಂಗಿದ್ದೀರಾ? ಏನಾಯ್ತು? ಯಾಕೆ ಮೈಗೆ ಹುಷಾರಿಲ್ವಾ? ಜ್ವರ ಬರ್ತೈತೆ ಏನ್ ನಿಮ್ಗೆ? ಯಾಕ ಒಂಥರ ಸೊಪ್ಪಗೆ ಮಕ ಮಾಡ್ಕೊಂಡು ಹಿಂಗ್ ನಿಂತಿದ್ದೀರಲ್ಲ? ಏನಾಯ್ತು ಶಂಕರಣ್ಣರೇ ನಿಮ್ಗೆ? ಆಸ್ಪತ್ರೆಗಾರ ಹೋಗಿ ಬರ್ರಿ. ನಾನು ಹುಷಾರಾಗಿದ್ದೀನಿ ಕಣ, ಆರಾಮಾಗೇ ಇದ್ದೀನಿ, ಹುಷಾರೈತೆ ನನಗೆ. ಏನು ತೊಂದರೆ ಏನಾಗಿಲ್ಲ, ಸುಮ್ಕಿರು. ಆರಾಮಾಗೇ ಇದ್ದೀನಿ, ಏನು ಜ್ವರನೂ ಇಲ್ಲ, ತಲೆನೋವು ಇಲ್ಲ, ಮೈಕೈ ನೋವು ಇಲ್ಲ, ಏನಿಲ್ಲ, ಆರಾಮಾಗೇ ಇದ್ದೀನಿ. ಸುಮ್ಕಿರ್ಲ ಸಿದ್ದಣ್ಣ, ನೀನು ಸುಮ್ಕಿರು. ಬಾ ಮನೆ ಕಡೆನಾರ ಹೋಗೋಣ ಬಾ. ಇನ್ನೇನು ನೋಡ್ತೀಯ? ತೋಟ ನೋಡಿ ಏನು ನೋಡ್ತೀಯ? ಹೊಲ ಏನು ನೋಡ್ತೀಯ? ಬೆಳೆ ಏನು ನೋಡ್ತೀಯ? ಬಾರೋ, ಹೊಟ್ಟೆ ಉರ್ದೋಗಂಗೆ ಆಗ್ತೈತ್ ಕಣ್, ಬಾರೋ ಹೋಗ ನಾವು. ನನ್ನ ಆಸೆ ಎಲ್ಲ ನಿರಾಸೆ ಆಗ್ತೈತ್ ಕಣ್, ಬಾರೋ. ಎತ್ಲಾಗಾದ್ರೂ ಹೋಗ್ಬಿಡೋಣ, ಒಂದು ವಾರ ಎತ್ಲಾಗಾದ್ರೂ ಅನಿಸ್ಬಿಟ್ಟೈತೆ ನನಗೆ. ಹೊಲ ಎಲ್ಲ ನೋಡಿದ್ರೆ ಹೊಟ್ಟೆ ಉರ್ದೋಗಂಗೆ ಆಗ್ತೈತೆ. ಬಾ ಹೋಗನ್ ಕಣ್ ಬಾ. ಇನ್ನೇನು ಇಲ್ಲಿ ನಿನ್ಕೊಂಡು ಇನ್ನೇನು ಮಾಡ್ತೀಯ? ಯವ್ವ, ಇದೇನಪ್ಪ ಇದು? ನಮ್ಮ ಸಾವುಕಾರರು ಶಂಕರಣ್ಣರು ಹಿಂಗ್ ಮಾತಾಡ್ತಿದ್ದಾರೆ. ಅಲ್ಲ ಕಣ್ ಶಂಕರಣ್ಣರೇ, ದಿನಾಲೂ ನಾವು ಹೋಗನ ಬರ್ರಿ ಮಂತಾವ ಹೊಲತಾವಿಂದ ತೋಟತಾವಿಂದ ಅಂತ ಹೇಳಿರಿ. ನೀವೇ ಎಲ್ಲ ಕೆಲಸ ಮಾಡ್ಲಿ, ಇನ್ನೊಂದ್ಗಳಿಗೆ ತೋಟದಲ್ಲಿ ಕೆಲಸ ಮಾಡು, ಹೊಲದಲ್ಲಿ ನೋಡ್ಕೊಳಣ, ತಡಿ ಒಂದ್ ಗಳಿಗೆ ಇಲ್ಲೇ ಇದ್ದೋಗನ ನೋಡ್ಕೊಳಣ ಅಂತ ಹೇಳ್ತಿದ್ರಿ. ಅಂಥದ್ರಲ್ಲಿ ಇವಾಗೇನು ಶಂಕರಣ್ಣರು ಹಿಂಗ್ ಮಾತಾಡ್ತಿದ್ದೀರಾ ನೀವು? ನಿಮ್ಗೇನಾಗೈತೆ ಹಿಂಗಾಡ್ತಿದ್ರಲ್ಲ? ಅಲ್ಲ ಕಂಡ್ಲ ಸಿದ್ದಣ್ಣ, ನಾವ್ ಮಾಡಿ ಏನ್ಲ ಪ್ರಯೋಜನ ಬಂತು? ನಮ್ಮಪ್ಪ ಹುಷಾರಿಲ್ದಂಗೆ ಹಾಸಿಗೆ ಇಟ್ಕೊಂಡಾಗ್ಲಿಂದಾನು ಕೂಡ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಇವೆಲ್ಲ ಉಳಿಸ್ಕೊಳೋದಕ್ಕೋಸ್ಕರ ಅಂತ ನನಗೆ ಮಾತ್ರ ಗೊತ್ತು ಕಂಡ್ಲ. ನಮ್ಮಪ್ಪ ಮೊದಲೆಲ್ಲ ಹೆಂಗೆ ತೋಟ ಹೊಲ ಗದ್ದೆ ಆರಂಭ ಎಲ್ಲ ಮಾಡ್ತಿತ್ತು, ತೋಟ ಹೆಂಗೆ ನೋಡ್ಕೊಂಡಿತ್ತು, ಹೊಲ ಗದ್ದೆ ಎಲ್ಲ ಹೆಂಗೆ ಎಷ್ಟು ಚೆನ್ನಾಗಿ ಮಾಡಿತ್ತು, ಹಂಗೆ ನಾನು ಮಾಡ್ಕೊಂಡು ಹೋಗ್ತಿದ್ದೀನಿ. ನಮ್ಮ ಅಪ್ಪಯ್ಯ ಹೆಂಗೆ ಮಾಡಿತ್ತು ಹಂಗೆ ನಾನು ಮಾಡ್ಕೊಂಡು ಇನ್ನೂ ಜಾಸ್ತಿ ತೆಂಗಿನ ಸಸಿಗಳು ವರ್ಷ ಹಾಕಿಸ್ತಿದ್ದೀನಿ, ಹೊಲಗಳಿಗೆಲ್ಲ ಹಾಕಿಸ್ತಿದ್ದೀನಿ, ಬೆಳೆ ಎಲ್ಲ ಬೆಳಿತೀನಿ, ಶುಂಠಿ ಬೆಳೆ ಬೆಳಿತಿದ್ದೀನಿ, ಎಲ್ಲ ಥರದ್ದು ಮಾಡ್ತಿದ್ದೀನಿ ಕಂಡ್ಲ. ನೀನು ನೋಡ್ದಂಗೆನೇ ನಮ್ಮ ಅಪ್ಪಂಕಿಂತ ಜಾಸ್ತಿ ನಾನೇ ಒಂದು ಸ್ವಲ್ಪ ಕಷ್ಟಪಟ್ಟು ಮಾಡ್ತಿದ್ದೀನಿ, ನೀನು ನೋಡ್ತಿದ್ಯಲ್ಲ ಇನ್ನೇನು. ಆದರೆ ಇವಾಗ ನೋಡಿದ್ರೆ ನಮ್ಮ ಅಣ್ಣ ಉಲ್ಟಾ ಹೊಡಿತಿದ್ದಾನೆ. ನಾನು ಇಷ್ಟೊಂದೆಲ್ಲ ಮಾಡಿ ಏನೆಲ್ಲ ಪ್ರಯೋಜನ ಬಂತು? ಏನು ಪ್ರಯೋಜನ ಬಂತು ಹೇಳು? ನಮ್ಮ ಅಣ್ಣ ಆಸ್ತಿಲಿ ಪಾಲ್ಬೇಕು ನನಗೆ, ಈ ಆಸ್ತಿ ಎಲ್ಲ ನಂದು, ಹೊಲ ನಂದು, ತೋಟ ನಂದು, ಗದ್ದೆ ನಂದು, ಮನೆ ನಂದು ಅಂತ ಕುಂತಾನಲ್ಲ. ನನಗೆ ಎಲ್ಲೂ ಬೆಲೆನೇ ಇಲ್ದಂಗೆ ಆಗ್ತೈತ್ ಕಣ್ಲ ಸಿದ್ದಣ್ಣ. ಏನು ಮಾಡಿದ್ರು ಏನೂ ಪ್ರಯೋಜನ ಇಲ್ದಂಗೆ ಆಯ್ತಲ್ಲ. ಅದಕ್ಕೆ ಏನು ಮಾಡಿದ್ರು ಸುಖ ಇಲ್ಲ. ಏನು ಹೊಲದಲ್ಲಿ ಕೆಲಸ ಮಾಡೋದಕ್ಕೂ ಸಮಾಧಾನ ಇಲ್ಲ, ಮನ್ಸೇ ಬರ್ತಿಲ್ಲ ಕಣ್ಲ. ಏನು ಮಾಡೋದು ಏನ? ಅದಕ್ಕೆ ಬಾ ಮಂತ ಹೋಗೋಣ, ಏನಾದ್ರೂ ಆಗ್ಲಿ ಅತ್ಲಾಗಿ. ಇನ್ನೇನು ಮಾಡೋದು? ಅಯ್ಯ, ಈಗ ಒಳ್ಳೆ ಚೆನ್ನಾಗಾಯ್ತಪ್ಪ. ಅಲ್ಲ ಕಣ್ರಿ ಶಂಕರಣ್ಣರೇ, ನೀವು ಅಲ್ಲ ಎಂತೆಂತದಕ್ಕೂ ನನಗೆ ಎದುರು ಕಾಣಲಿಲ್ಲ. ಹೋಗಿ ನಿಮ್ಮ ಅಣ್ಣ ಆ ಶೇಖರಣ್ಣಂಗೆ ಎದುರು ಕಾಣ್ತಿದ್ರಲ್ಲ, ನಿಮಗ್ ಬುದ್ಧಿ ಇಲ್ಲ. ಅಲ್ಲ ಕಣ್ರಿ ಶಂಕರಣ್ಣರೇ, ಅಲ್ಲ ನಿಮ್ಮ ಅಣ್ಣಗೆ ಏನು ಯಾಮಾರ್ಸೋದೇನು ನಿಮ್ಗೇನು ದೊಡ್ಡದೇನ್ರಿ ಶೇಖರಣ್ಣರೇ? ಏನ್ರಿ ಹಿಂಗೆ ಹೇಳ್ತಿದ್ದೀರಾ ನೀವು?
ನೀವಂತೂ ಹಿಂಗೆಲ್ಲ ಯೋಚನೆ ಮಾಡ್ತೀರಂತ ನಾನಂತೂ ಅಂದ್ಕೊಂಡಿರಲ್ಲ ಕಣ್ರಿ ಶೇಖರಣ್ಣ. ಬರ್ರಿ ಇಂಥ ಸಿಲ್ಲಿ ವಿಷಯಕ್ಕೆಲ್ಲ ಅದಕ್ಕೂ ನೀವು ಇಷ್ಟೊಂದೆಲ್ಲ ಯೋಚನೆ ಮಾಡದ ಬರ್ರಿ ಇವಾಗ ನಮ್ಮ ಅಂತ ಬಾವು. ಏನ್ಲ ಹಿಂಗ್ ಮಾತಾಡ್ತಿದ್ಯಾ ಸಿದ್ದಣ್ಣ ನೀನು? ಸಿಲ್ಲಿ ವಿಷಯ ಅಂತ ಹೇಳ್ತಿದ್ಯಲ್ಲ. ಆ ಆ, ನಿನ್ನ ನಮ್ಮ ಅಣ್ಣ ಇರೋ ಬರೋದು ಆಸ್ತಿ ಎಲ್ಲ ಕಿತ್ಕೊಂಡ್ಬಿಟ್ರೆ ನಾನು ಎಲ್ಲವಾಗ ನಾನೇ ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದ್ಬಿಟ್ಟೈತಿ. ಇವಾಗ ನಾನೇ ಬೀದಿಗೆ ಬರೋ ಪರಿಸ್ಥಿತಿ ಬಂದ್ಬಿಟ್ಟೈತೆ. ಅಂಥದ್ರಲ್ಲಿ ನೀನು ಹಿಂಗೆಲ್ಲ ಹೇಳ್ತಿದ್ಯಲ್ಲ ಸಿದ್ದಣ್ಣ ನೀನು. ಆ ನನ್ನ ಕೈಲಂತೂ ತಡ್ಕೊಳಕ್ಕಾಗ್ತಿಲ್ಲ ಕಣಪ್ಪ ಅತ್ಲಾಗಿ. ಎಷ್ಟು ಬೇಜಾರಾಗ್ತೈತೆ ಗೊತ್ತಾ? ನಮ್ಮಣ್ಣ ಹಿಂಗೆ ನನಗೆ ಉಲ್ಟಾ ಹೊಡಿತಾನಂತ, ಹಿಂಗೆ ಎದುರು ಬೀಳ್ತಾನಂತ, ಹಿಂಗೆ ಎದುರು ಉತ್ತರ ಕೊಟ್ಟು ಬೊಯ್ದು ನನಗೆ ಹಿಂಗೆಲ್ಲ ಹಿಂಸೆ ಕೊಡ್ತಾನಂತ ನಾನು ಯಾವತ್ತೂ ಅಂದ್ಕೊಂಡಿರಲ್ಲ. ಹೆಂಗೆ ಹೇಳ್ತಾನೆ ಗೊತ್ತಾ? ಮಾತಿಗೂ ಚುಚ್ಚಿ ಚುಚ್ಚಿ ಮಾತಾಡ್ತಾನೆ. ಇವಾಗ ಮನೇಲಿ ಹೋಗೋಕ್ಕೂ ಆಗಲ್ಲ, ಆಚೆ ಕಡೆ ಬರೋದಕ್ಕೂ ಆಗಲ್ಲ. ಅಷ್ಟು ಹಿಂಸೆ ಆಗೋಗ್ಬಿಟ್ಟೈತೆ ನನಗೆ. ಅದಕ್ಕೆ ಕಣ್ರಿ ಶಂಕರಣ್ಣರೇ, ನಾನು ಹೇಳ್ತಿರೋದು ನಿಮ್ಗೆ ಇಲ್ಲಿ ಕೇಳ್ರಿ. ಇಲ್ಲಿ ಯಾಕಂತೀರಾ? ನನಗೆ ನೀವು ಭಾಳ ದಿವಸದಿಂದ ಸಹಾಯ ಮಾಡಿದೀರಾ ಅಲ್ಲ, ನಿಮ್ಗೆ ಇಷ್ಟೊಂದು ಯೋಚನೆ ಆಗ್ತೈತೆ. ನಿಮ್ ಜೊತೆ ಇರೋ ನಾನು ನಿಮ್ಗೆ ಏನು ನಂಬ್ಕೊಂಡಿದ್ದೀನಿ. ನನಗೆ ಇನ್ನೆಷ್ಟು ಯೋಚನೆ ಆಗ್ಬೇಡ ಹೇಳ್ರಿ. ಅದಕ್ಕೋಸ್ಕರನೇ ನಿಮ್ಗೆ ಎಲ್ಲಾರ್ಗು ಒಂದು ಐಡಿಯಾ ಕೊಡ್ತಿದ್ದೀನಿ. ಎಲ್ಲಾರ್ಗು ಅಂತೀನಿ, ನಿಮ್ಗೆ ಒಂದು ಐಡಿಯಾ ಕೊಡ್ತೀನಿ. ಇಲ್ಲಿ ಕೇಳ್ರಿ. ಇಲ್ಲಿ ನೀವು ಇವಾಗ ಆ ಶಂಕರಣ್ಣರಿಗೆ ಶೇಖರಣ್ಣರಿಗೆ ಎದುರು ಹಾಕೊಂಡಿದ್ದೆ. ನಿಮ್ಗೆ ಆಗಿದ್ದು ಮೊದಲನೇ ಪ್ರಾಬ್ಲಮ್ಮು, ಮೊದಲನೇ ತೊಂದರೆ. ಈಗ ನೀವು ಶೇಖರಣ್ಣವ್ರು ಏನಾರು ಬೈಲಿ, ಏನಾದರೂ ಮಾಡ್ಕೊಳ್ಳಿ, ಎಷ್ಟಾದರೂ ಬೈಲಿ, ನೀವು ಮಾತ್ರ ಉಸಿರು ಬಿಡ್ಬೇಡ್ರಿ. ಆದಷ್ಟು ನಿಮ್ಮ ಅಣ್ಣಂಗೆ ಮನ್ಸು ಗೆಲ್ಲೋದಕ್ಕೆ ನೀವು ಪ್ರಯತ್ನ ಪಡಬೇಕು, ಸರಿನಾ? ಮನ್ಸು ಗೆಲ್ಲಬೇಕು ನೀವು ನಿಮ್ಮ ಅಣ್ಣಂಗೆ. ನಿಮ್ಮ ಅಣ್ಣಂಗೆ ಚೆನ್ನಾಗಿ ನೋಡ್ಕೋಬೇಕು, ನೀವು ಭಾಳ ಚೆನ್ನಾಗಿ ನೋಡ್ಕೋಬೇಕು. ಅವ್ರಿಗೆ ಅನ್ನಿಸ್ಬೇಕು, ನನ್ನ ತಮ್ಮ ಭಾಳ ಒಳ್ಳೆಯವನು ಅಂತ ಅನ್ಸ್ಕೊಂಡು ಆಮೇಕಿಂತ ಆಸ್ತಿ ನಿಮ್ಮ ಹೆಸ್ರಿಗೆ ಮಾಡ್ಕೊಂಬಿಡ್ರಿ. ನಿಮ್ಮ ಅಣ್ಣನ ತಾವಲಿಂದ ಆಸ್ತಿ ನಿಮ್ಮ ಹೆಸ್ರಿಗೆ ಮಾಡ್ಕೊಂಬಿಟ್ರೆ ಇವೆಲ್ಲ ಏನು ಪ್ರಾಬ್ಲಮ್ ಇರಲ್ಲ. ಯಾಕಂತೀರಾ? ಈಗ ಆಸ್ತಿ ನಿಮ್ಮ ಹೆಸ್ರು ಮಾಡ್ಕೊಳೋವರೆಗೂ ಮಾತ್ರ ನಿಮ್ಮ ಅಣ್ಣಂಗೆ ಮಾತ್ರ ನೀವು ಚೆನ್ನಾಗೇ ನೋಡ್ಕೋಬೇಕು. ನಿಮ್ಮ ಅಣ್ಣಾರೇನಾದರೂ ಉಲ್ಟಾ ಹೊಡೆದ್ರೆ ಅಂದರೆ ನಿಮಗೆ ಏನೂ ಸಿಗಲ್ಲ ನೋಡ್ರಿ. ಯಾವತ್ತಿದ್ರೂ ಮಾತ್ರ ಆಸ್ತಿ ನಿಮ್ದಾಗೋವರೆಗೂ ಮಾತ್ರ ನಿಮ್ಮ ಅಣ್ಣಂಗೆ ಯಾವತ್ತು ಹೆಂಗೆ ಚೇಂಜ್ ಆಗ್ತಾನಂತ ಹೇಳೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ಹೇಳ್ತಿರೋದು, ಮೊದಲು ಆಸ್ತಿ ನಿಮ್ಮ ಹೆಸ್ರು ಮಾಡ್ಕೊಳೋವರೆಗೂ ಸ್ವಲ್ಪ ಭಾಳ ಬುದ್ಧಿವಂತಿಕೆಯಿಂದ ಉಪಾಯದಿಂದ ಇರ್ರಿ. ಮುಖಂಡ್ಲ ಸಿದ್ದಣ್ಣ, ಒಳ್ಳೆ ತಲೆ ಓಡಿಸಿದ್ಯಾ, ಒಳ್ಳೆ ಐಡಿಯಾ ಹೇಳ್ಕೊಡ್ತಿದ್ಯಾ ಕಂಡ. ನನಗೆ ಮಾತ್ರ ಇವೆಲ್ಲನೂ ಐಡಿಯಾ ಏನು ತೋರಿಸ್ತಿರಲಿಲ್ಲ, ಏನು ಐಡಿಯಾ ಗೊತ್ತಾಗ್ತಿರ ಕಳ್ಳ. ಕೈ ಕಾಲೆಲ್ಲ ಕಟಾಕಂಗೆ ಆಗ್ಬಿಟ್ಟಿತ್ತು ಅತ್ಲಾಗಿ. ಇಲ್ದವೆಲ್ಲ ತಲೆಯಲ್ಲಿ ಯೋಚನೆಗಳು ತುಂಬ್ಕೊಂಡ್ಬಿಟ್ಟು ಒಂಥರ ಮನ್ಸಿಗೇನೆ ನೆಮ್ಮದಿ ಇಲ್ಲ, ಮನ್ಸಿಗೇನೆ ಸಮಾಧಾನ ಇಲ್ದಂಗೆ ಆಗ್ಬಿಟ್ಟಿತ್ತು ಕಂಡ್ಲ ಸಿದ್ದಣ್ಣ. ದಿಟ್ಟವಾಗ್ಲೂ ಹೇಳ್ತೀನಿ, ಇವಾಗ ಒಂದು ಸ್ವಲ್ಪ ಮನ್ಸೆಲ್ಲ ನನಗೆ ಹಗುರ ಆಗಂಗೆಲ್ಲ ಆಗ್ತೈತೆ. ಒಂಥರ ಮನ್ಸಿಗೆ ನೆಮ್ಮದಿ ಸಿಕ್ಕಂಗೆ ಸಿಗ್ತೈತಪ್ಪ ಅತ್ಲಾಗಿ. ಲೇ ಸಿದ್ದಣ್ಣ, ಒಂದು ಮಾತು ಹೇಳೋಣ ನಿನಗೆ. ಅಲ್ಲ ಕಂಡ್ಲ, ಅಲ್ಲ ನಾನೇನು ನನ್ನ ಬುದ್ಧಿ ಏನು ಅಂತ ನಮ್ಮ ಅಣ್ಣಂಗೆ ಚೆನ್ನಾಗಿ ಗೊತ್ತು. ಎಷ್ಟೇ ಆದರೂ ನಾವು ಇಬ್ರು ಒಡಗುಟ್ಟವ್ರಲ್ವಾ, ಎಲ್ಲ ನನ್ನ ಬುದ್ಧಿ ನಂದು ನಮ್ಮ ಅಣ್ಣಂಗೆ ಚೆನ್ನಾಗೇ ಗೊತ್ತೈತೆ. ನಾನಿವಾಗ ನಮ್ಮ ಅಣ್ಣನ ತಾವ ಇಷ್ಟು ದಿವಸ ಕೋಪ ಮಾಡ್ಕೊಂಡ್ಬಿಟ್ಟು ಇವಾಗ ನಾನು ನಾಟಕ ಮಾಡ್ಕೊಂಡು ಹೋದ್ರೆ, ಉಪಾಯ ಮಾಡ್ಕೊಂಡು ಚೆನ್ನಾಗಿ ಮಾತಾಡ್ಸಿದ್ರೆ ನಮ್ಮ ಅಣ್ಣಂಗೆ ಗೊತ್ತಾಗ್ಬಿಡುತ್ತೆ. ಇವನೇನೋ ಒಂದು ನಾಟಕ ಮಾಡ್ಕೊಂಡು ಬರ್ತಿದ್ದಾನೆ ನಂತವ, ಇವನೇನೋ ಐಡಿಯಾ ಮಾಡ್ಕೊಂಡು ಬರ್ತಿದ್ದಾನೆ, ಇವನ್ ತವ ಭಾಳ ಜೋಪಾನಾಗಿರ್ಬೇಕು, ಇವನ್ ತವ ಬುದ್ಧಿವಂತಿಕೆಯಿಂದ ಇರಬೇಕು ಅಂತ ಗ್ಯಾರಂಟಿ ಅಲ್ಲಿ ಗೊತ್ತಾಗೋಗ್ಬಿಡುತ್ತೆ ನಮ್ಮ ಅಣ್ಣಂಗೆ. ನನ್ನ ಬುದ್ಧಿ ಏನು, ನಾನು ಯಾವಾಗ ಹೆಂಗಿರ್ತೀನಿ, ಯಾವ ಟೈಮಲ್ಲಿ ಹೆಂಗೆ ಬುದ್ಧಿವಂತ ಇರ್ತೀನಿ ನಾನು, ಎಲ್ಲ ನನ್ನ ಬುದ್ಧಿ ಎಲ್ಲ ಪ್ರತಿಯೊಂದು ನಮ್ಮ ಅಣ್ಣಂಗೆ ಚೆನ್ನಾಗಿ ಗೊತ್ತೈತಿ. ಅದಕ್ಕೋಸ್ಕರ ಕಂಡ್ಲ ಸಿದ್ದಣ್ಣ ಹೇಳ್ತಿರೋದು. ಇವೆಲ್ಲ ನೀನು ಹೇಳ್ಕೊಟ್ಟಿದ್ದ ಐಡಿಯಾ ಎಲ್ಲ ಕರೆಕ್ಟಾಗಿ ಕೆಲಸ ಮಾಡುತ್ತೋ ಮಾಡಲ್ವೋ ಅನ್ನೋದೇ ನನಗೆ ಯಾಕೆ ಬಲು ಅನುಮಾನ ಬರ್ತೈತೆ ಕಂಡ್ಲ. ಅದಕ್ಕೋಸ್ಕರ ಏನು ಮಾಡೋದು ಏನ ಸಾಲದಕ್ಕೆ ನಮ್ಮ ಅಣ್ಣ ಇವಾಗ ಭಾಳ ಬುದ್ಧಿವಂತ ಆಗ್ಬಿಟ್ಟಿದ್ದಾನೆ. ಇವೆಲ್ಲ ನಂಬಲ್ಲ ಅಷ್ಟು ಸುಲಭವಾಗಿ. ಯಾಕಂತೀಯ? ಯಾರು ಸವಾಸ ಹೇಳು ಇವಾಗ ನಮ್ಮ ಅಣ್ಣ ಮಾಡಿರೋದು? ಆ ರಂಗಜ್ಜ, ಆ ಲೆಕ್ಕಾಚಾರಿ, ಸಾವುಕಾರರು, ಅವ್ರು ಸವಾಸ ಮಾಡಿರೋದು. ಅವರೆಲ್ಲರೂ ಕೆಲವೊಂದು ಐಡಿಯಾಗಳೆಲ್ಲ ಹೇಳ್ಕೊಡ್ತಿರ್ತಾರೆ, ನಮ್ಮ ಅಣ್ಣಂಗೆ ಇಲ್ದವೆಲ್ಲ ತಲೆಯಲ್ಲಿ ತುಂಬ್ತಿರ್ತಾರೆ. ಅದಕ್ಕೋಸ್ಕರ ಕಂಡ್ಲ ಹೇಳ್ತಿರೋದು. ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ನಿಟ್ಟವಾಗ್ಲೂ ನೀನು ಹೇಳ್ಕೊಟ್ಟಿ ಐಡಿಯಾ ನಿಜವಾಗ್ಲೂ ಕೆಲಸ ಮಾಡುತ್ತೆ ಅನ್ಲ ಲೆಕ್ಕ ಇವನೇ ಸಿದ್ದಣ್ಣ. ಇವಾಗ ಸಾವುಕಾರ್ರೆ ಎಲ್ಲ ಕೆಲಸ ಮಾಡುತ್ತೆ. ನಮ್ಮ ಹತ್ರ ಐಡಿಯಾ ಇದ್ರೆ, ನಮ್ಮ ಹತ್ರ ಬುದ್ಧಿವಂತಿಕೆ ಒಂದಿದ್ರೆ ಎಲ್ಲದನ್ನು ಕರೆಕ್ಟಾಗಿ ದಾರಿ ತೋರಿಸುತ್ತೆ. ಸುಮ್ಮನೆ ಬರ್ರಿ, ನೀವು ಯಾಕೆ ಯೋಚನೆ ಮಾಡ್ತಿದ್ದೀರಾ? ಮಾತ್ರ ಇವಾಗ ಆಸ್ತಿ ಬರ್ಸ್ಕೊಳೋವರೆಗೂ, ನಿಮ್ಮ ಹೆಸ್ರು ಮಾಡ್ಕೊಳೋವರೆಗೂ ಮಾತ್ರ, ನಿಮ್ಮ ಅಣ್ಣ ಅವರು ನಿಮ್ಮ ಹೆಸ್ರಿಗೆ ಮಾಡ್ಕೊಡೋವರೆಗೂ ಮಾತ್ರ ನೀವು ಭಾಳ ಅಂದರೆ ಭಾಳ ಉಪಾಯದಿಂದ ಇರಬೇಕು, ಸರಿನಾ? ಒಂದು ಚೂರು ಕೋಪ ಮಾಡ್ಕೊಳ್ಳೋದು ಯಾಮಾರು ಬಿಟ್ಟು ಅಂದರೆ ಇವಾಗ ಏನು ಅನುಭವಿಸ್ತಿದ್ರು ಅದ್ರ ಎಡಪಟ್ಟು ಅನುಭವಿಸ್ಬೇಕಾಗುತ್ತೆ. ಊರಿಗೆ ಏನೇನೆ ಸಾವುಕಾರ ಅನ್ನಿಸ್ಕೊಂತೀರೋ ಪಟ್ಟನೇನೆ ಹೋಗ್ಬಿಡುತ್ತೆ ನಿಮಗೆ. ಭಾಳ ಜೋಪಾನಾಗಿರ್ರಿ, ಆಯ್ತಾ? ಒಂದು ಸ್ವಲ್ಪ ತಲೆಯಲ್ಲಿ ಹೋಯ್ತಾ ನಾನು ಹೇಳಿದ್ದು? ಸ್ವಲ್ಪ ಅಂದರೆ ಸ್ವಲ್ಪ ಭಾಳ ಜೋಪಾನಾಗಿರ್ಬೇಕು ನೀವು. ಬರ್ರಿ ಇವಾಗ ಹೋಗೋಣ. ಚೆನ್ನಾಗಿ ನೋಡ್ಕೊಳ್ಳೋಣ ನಿಮ್ಮ ಅಣ್ಣವ್ರಿಗೆ ಇವಾಗ. ಏನ ಕಂಡ್ಲ ಸಿದ್ದಣ್ಣ, ನೀನೊಬ್ಬ ನನ್ನ ಜೊತೇಲಿ ಇದೆಯಾ ಅಂತ ನನಗೊಂದು ಸ್ವಲ್ಪ ಧೈರ್ಯ ಕಂಡ್ಲ. ನೀನು ಏನಾದರೂ ನನ್ನ ಕೈ ಬಿಟ್ಟಿದ್ರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತೋ ಏನೋ ಕಂಡ್ಲ. ನೋಡ್ದೆಲ್ಲ ನಮ್ಮ ಅಣ್ಣ ಹೆಂಗ್ ಉಲ್ಟಾ ಹೊಡೆದ್ಬಿಟ್ಟ ಅಂತ. ಆ ಲೆಕ್ಕಾಚಾರಿ ಅವ್ರು ಇವ್ರದೆಲ್ಲ ಮಾತು ಕೇಳ್ಕೊಂಬಿಟ್ಟು ನನ್ನ ಪರಿಸ್ಥಿತಿ ನೋಡಿ ಅಂಥ ಪರಿಸ್ಥಿತಿ ಬಂದ್ಬಿಡ್ತು.
ಹಲೋ ಹೇಳ್ ಪಾಪ ಚೆನ್ನಾಗಿದೀಯಾ? ಹ್ಞೂ ನಾನು ಚೆನ್ನಾಗಿದ್ದೀನಿ ಕಣ ಮಗವು. ನೀನು ಚೆನ್ನಾಗಿದೀಯಾ ತಾನೇ? ಆರೋಗ್ಯ ಅಳಿಯಂದ್ರು ಚೆನ್ನಾಗಿದ್ದಾರಾ? ಹಾಂ, ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ ನಮ್ಮ ಸ್ಕೂಲಿಗೆ ಹೋಗ್ತಿದಾರ ಎಲ್ಲಾರು? ಸರಿ ಸರಿ ಕಣಮ್ಮ, ಆಯ್ತು. ಹೆಂಗ ಚೆನ್ನಾಗಿರ್ರಿ. ಹ್ಞೂ ಹ್ಞೂ ಕಣಮ್ಮ, ಮುಂದಿನ ವಾರ ಬರ್ತೀನಿ ಬಾಗ್ನ ತಗೊಂಡು ಬರ್ತೀನಿ ಕಣ್. ಹೇಳು ಪಾಪ, ನೀನು ಮಾತ್ರ ಚೆನ್ನಾಗಿರ್ಬೇಕು. ಆರೋಗ್ಯ ಎಲ್ಲ ಚೆನ್ನಾಗಿ ನೋಡ್ಕ. ಅಳಿಯಂದ್ರೆಲ್ಲ ಚೆನ್ನಾಗಿದಾರ? ಎಲ್ಲೋಗಿದಾರ ಅಳಿಯಂದ್ರು? ಕೆಲ್ಸಕ್ಕೆ ಹೋಗಿದಾರ? ಸರಿ ಕಣಮ್ಮ, ಆಯ್ತು, ಹೋಗ್ಲಿ ಕಣ್ಬಿಡು. ಮುಂದಿನ ವಾರ ಬರ್ತೀನಿ ಕಣ್ಬಿಡು ಮಗ. ಏನೋ ಒಂದು ವಾರ ಉಳ್ಕೊಂಬರ್ಬೇಕಾ? ಅಯ್ಯೋ ನನ್ನ ತಾಯಿ, ಒಂದು ವಾರ ಎಲ್ಲವ ಉಳ್ಕೊಳಕ್ಕಾಗುತ್ತೆ? ನನಗೆ ಕೆಲಸ ಕಾರ್ಯಗಳು ಇಲ್ಲಿ ಆ ಏನೋ ಒಂದು ಸ್ವಲ್ಪ ಎಡವಡ್ ಬೇರೆ ಆಗೋಗ್ಬಿಟ್ಟೈತಿ. ಇಲ್ಲಿ ಎಲ್ಲ ನಾನೇ ನೋಡ್ಕೋಬೇಕು. ಬಿಡಮ್ಮ, ಹೇಳ್ತೀನಿ ನಿನಗೆ. ಅಲ್ಲಿ ಬರ್ತೀನಲ್ಲ, ಅಲ್ಲೇ ವಿಷಯ ಎಲ್ಲ ಹೇಳ್ತೀನಿ ಏನೇನಾಯ್ತು ಅಂತ. ನೀನೇನು ಯೋಚನೆ ಮಾಡಬೇಡ, ಬಿಡು. ಅಜ್ಜಿ ಚೆನ್ನಾಗಿದ್ದಾರೆ. ಅಜ್ಜಿ ಆರಾಮಾಗೈತ್ ಕಣಮ್ಮ. ಅಜ್ಜಿ ಆರೋಗ್ಯ ತಾತಂದೆ ಇನ್ನೇನು ಮಾಮೂಲಿ ಇದ್ದಿದ್ದೆ ಅಲ್ವೇನಮ್ಮ. ತಾತನೂ ಆರಾಮಾಗಿದ್ದಾರೆ. ನಾನು ನೋಡ್ಕೊಂಡು ತಿನ್ಕೊಂಡು ಬಿಡು. ಸರಿ ಕಣ್ಮಗ, ಆಯ್ತು. ಏನು ಮಾಡಿದ್ದೆ ತಿಂಡಿ? ಓಹೋ, ಅಡಿಗೆ ಮಾಡಿದ್ದೆ ಅನ್ನೋ. ಹಾಂ ಬಬ್ಬ ಮುದ್ದೆ ಸಾರು ಬಸ್ಸಾರು ಮಾಡಿದ್ದೆ ಅನ್ನೋ. ಮುದ್ದೆ ಬಸ್ಸಾರು. ಬಾಯಲ್ಲಿ ನೀರು ಬರುತ್ತೆ ಕಣ್ಮಗು, ನೀನು ಹೇಳ್ತಿರೋದು ನೋಡಿರೇ. ಸರಿ ಕಣ್ಮಗ, ಆಯ್ತು. ಇಡ್ಲಾ ಫೋನು? ಜೋಪಾನ, ಮಕ್ಳುಗಳು ಎಲ್ಲ ನೋಡ್ಕೋ ಚೆನ್ನಾಗಿ. ಇಡ್ತೀನಿ ಮಗ. ಯಾರಂತೀರಾ? ನನ್ನ ಮಗಳು. ಏನಂತೀರಾ? ತವ್ರ ಮನೆ ಕಡೆದು ಯೋಚನೆ ಇದ್ದಿದ್ದೆ ಅಲ್ವೇಂದ್ರಪ್ಪ ನನ್ನ ಮಗಳಿಗೂ. ಅದಕ್ಕೆ ಫೋನ್ ಮಾಡಿದ್ರೆ ನನಗೆ ಮಾತಾಡ್ತಾನೆ ಇರ್ತಾಳೆ. ಎಷ್ಟೇ ಆದ್ರೂ ಹೆಣ್ಮಕ್ಳು ತಂದೆ ತಾಯಿಗಳ ಮೇಲೆ ಪಂಚ ಪ್ರಾಣ ಇಟ್ಕೊಂಡಿರ್ತಾರೆ ನನ್ನ ಹೆಣ್ಮಕ್ಳುಗಳು. ಬಾಗ್ನ ಬೇರೆ ತಗೊಂಡು ಹೋಗ್ಬೇಕಲ್ವೇಂದ್ರಪ್ಪೋ. ಸರಿ ಸರಿ. ಸಾವುಕಾರ್ರೆ, ಮಾತಾಡ್ಸ್ರಿ. ನಿಮ್ಮ ಅಣ್ಣ ಇಲ್ಲೇ ಇದ್ದಾರೆ, ಕುಂತಿದ್ದಾರೆ, ಆರಾಮಾಗಿ ಮಾತಾಡ್ಸ್ರಿ ಇವಾಗ. ಉಪಾಯ ಮಾಡ್ರಿ. ನಾನು ಏನೇನು ಹೇಳ್ಕೊಟ್ಟು ಹಂಗೆ ಮಾತಾಡಬೇಕು ನೀವು. ಬಹಳ ಐಡಿಯಿಂದ ಮಾತಾಡ್ಸ್ಕೊಂಡು ನಿಮ್ಮ ಅಣ್ಣನ ಜೊತೆ ನೀವು ಚೆನ್ನಾಗಿರ್ಬೇಕು. ತಿರ್ಗಾ ಇವನೇ ಯಾಕಪ್ಪ ಬಂದ? ಇವನು ನಾಟಕ ಮಾಡ್ಕೊಂಡ್ಬಿಟ್ಟು ನಂತವ ತಿರ್ಗಾ ಅದೇನು ಸಂಚ್ ಮಾಡ್ಕೊಂಡ್ ಬಂದಿದ್ದಾನೆ ಏನೋ ಗೊತ್ತಿಲ್ಲ. ಅದೇನು ನಾಟಕ ಮಾಡ್ಕೊಂಬಂದು ನಿಂತ ನೋಡು. ಇವನು ಮಕ ನೋಡೋಕ್ಕಾಗ್ತಿಲ್ಲ ನನಗೆ, ಮಕನ. ಅಷ್ಟು ಬೇಜಾರು ಮಾಡಿಸ್ಬಿಟ್ಟಿದ್ದಾನೆ ನನಗೆ. ಯಾರಿಗಾದ್ರೂ ಏನ ಅಣ್ಣ ತಮ್ಮಂದ್ರು ಅಂತ ನಾವು ಬೆಲೆ ಕೊಡ್ತೀವಲ್ಲ, ಅದಕ್ಕೇನೆ ದುರ್ಬಳಕೆ ಮಾಡ್ಕೊಂಡ್ಬಿಡ್ತಾರೆ, ದುರ್ಬಳಕೆನ. ನನಗೇನೆ ಮನೆ ಬಿಟ್ಟು ಆಚೆ ಕಡೆ ಹೋಗು, ಕೂಲಿ ಕೆಲ್ಸಕ್ಕೆ ಹೋಗು ಅಂತ ಹೇಳ್ಬಿಟ್ಟಿದ್ನಲ್ಲ ಇವನು. ನಾನು ಏನಂತ ಇವಾಗ ಗೊತ್ತಾಗ್ತೈತೆ. ನಾನು ಏನ ತಮ್ಮ ಹೋಗ್ಲಿ ಬಿಡು, ನಾನು ಒಡ ಹುಟ್ಟಿದ್ದವನಲ್ವಾ. ಒಂದೇ ತಾಯಿ ಮಕ್ಕಳಾಗ್ಬಿಟ್ಟು ನಾವು ಹಿಂಗೆಲ್ಲ ಆಡಿದ್ರೆ ಏನಂತಾರೆ ಜನಗಳು, ತಂದೆ ತಾಯಿಗಳ ಕಡೆ ನೋಡಿ. ನಾನು ಸುಮ್ಕಾದ್ರೆ ಇವನು ನನಗೆ ಅದನ್ನೇನೆ ಏನು ಮಾತಾಡಲ್ಲ ಅಂತ ಇವನಿಗೆ ಇಷ್ಟ ಬಂದಿದ್ದೇನೆ ಅವತಾರಗಳು ಮಾಡ್ತಾನೆ ನೋಡಿ. ಇವಾಗ ಏನ್ಲಾ ಸಿದ್ದಣ್ಣ, ಯಾಕ್ರ ಹಿಂಗೆ ಬಂದು ನಿಂತಿದ್ದೀರಾ? ಏನೋಕೆ? ನನಗಿವಾಗ ಮಾತಾಡೋಷ್ಟು ನಿನ್ಕಣಷ್ಟು ಪುರ್ಸೊತ್ತಿಲ್ಲ ಕಣ್ರಪ್ಪ. ನಾನು ಅರ್ಜೆಂಟಾಗೆಲ್ಲ ಹೋಗ್ಬೇಕು. ಒಂದು ಸ್ವಲ್ಪ ದಾರಿ ಬಿಡ್ರಿ. ಟೌನಿಗೆ ಹೋಗಿ ಬರಬೇಕು, ತಿಪ್ಟೂರಿಗೆ ಹೋಗಿ ಬರಬೇಕು. ಬೈಕಲ್ಲೇ ಹೋಗಿ ಬರ್ತೀನಿ. ಶೇಖರಣರೇ, ಇದು ಶಂಕರಣ್ಣರು ಏನೋ ನಿಮ್ತಾವ, ಸಾವುಕಾರ ಶಂಕರಣ್ಣರು ನಿಮ್ತಾವ, ಏನೋ ಮಾತಾಡ್ಬೇಕಂತೆ. ಏಯ್ ಸಿದ್ದಣ್ಣ, ನೋಡು ಇವತ್ತೇ ಕೊನೆ. ಯಾರ್ಲ ಸಾವುಕಾರ? ಅವನ ನಾನ? ಯಾರ್ಲ? ಏನು ಅವನಿಗೆ ಸಾವುಕಾರ ಅಂತ ಕರೆಯೋದು? ಆಸ್ತಿ ಹೊಲ ತೋಟ ಗದ್ದೆ ಪ್ರತಿಯೊಂದೂ ನನ್ನ ಹೆಸರಲ್ಲಿರೋದು, ಮನೆ ಎಲ್ಲದನ್ನು ನಾನು ಸಾವುಕಾರ. ನನಗೆ ನೀನು ಸಾವುಕಾರ ಶೇಖರಣ್ಣ ಅಂತ ಕರಿಬೇಕು, ಇಡೀ ಊರವ್ರ ಮುಂದೆ ಎಲ್ಲರ ಮುಂದೆನೂ. ನನ್ನ ತಮ್ಮಗಲ್ಲ, ಅವನಿಗೆ ಬರೀ ಶಂಕರಣ್ಣ ಅಂತ ಕರಿ, ಏನು ಪರವಾಗಿಲ್ಲ. ಸಾವುಕಾರ ಗಿವ್ಕಾರ ಅಂತ ಏನಿದ್ರು ನಾನು, ಆಯ್ತಾ? ಇವತ್ತೇ ಕೊನೆ. ಏನಾದರೂ ನನ್ನ ಕಿವಿ ಮುಂದೆ ಕಣ್ಣು ಮುಂದೆ ಏನಾದರೂ ಇನ್ನೊಂದು ದಿವಸ ಏನಾದರೂ ನನ್ನ ಮುಂದೆ ನೀನು ಸಾವುಕಾರ ಶಂಕರಣ್ಣರೇ ಅಂತ ಶಂಕರಣ್ಣರೇ ಅಂತ ಕರೆದು ಬಿಟ್ಟೆ ಅಂದರೆ ಸರಿ ಇರಲ್ಲ. ನನಗೆ ಮಾತ್ರ ಕರಿಬೇಕು. ನೋಡ್ದೇನಪ್ಪ ಇವರು ಹೆಂಗ್ ಚೇಂಜ್ ಆಗ್ಬಿಟ್ಟಿದಾರಂತ ಶೇಖರಣ್ಣರು. ಓಹೋ, ಸಾವುಕಾರರು ಅಂತ ಅವ್ರಿಗೆ ಕರಿಬೇಕಂತಲ್ಲಪ್ಪ. ಅಯ್ಯೋ, ಮುಗೀತು ಶಂಕರಣ್ಣನ ಕತೆ ಬಿಡ್ರಿ. ಇನ್ನೇನು ಮುಗ್ದೋಗಿದ್ದು. ಅವರು ಸರಿಯಾಗಿದ್ದೇನೆ ಬುದ್ಧಿ ಕಲಿಸಿ ಸರಿಯಾಗಿದ್ದೇನೆ ಕಲಿಸ್ತಿದ್ದಾರೆ. ಇವ್ರೇನು ಇವ್ರು ಹಿಂಗೆ ಮಾತಾಡ್ತಾರೆ? ಶಂಕರಣ್ಣಂಗೆ ಇಷ್ಟೊಂದು ಬೆಲೆ ಗೌರವ ಕೊಡ್ತಿದ್ದು, ಯಪ್ಪ ನನಗಂತೂ ಊಹಿಸ್ಕೊಳಕ್ಕೆ ಆಗ್ತಿಲ್ಲಪ್ಪ. ಒಂದೇ ವಾರಕ್ಕೆ ಹಿಂಗ ಬದಲಾವಣೆ, ಹಿಂಗ ಚೇಂಜ್ ಆಗೋದು. ಯಪ್ಪ, ಯಾರು ಹೆಂಗೆ ಯಾವಾಗ ಚೇಂಜ್ ಆಗ್ತಾರಂತಾನೆ ಹೇಳಕ್ಕಾಗಲ್ಲ ಕಣಪ್ಪ. ಅಣ್ಣ ನಾನು ಅದು ನಂದು ತಪ್ಪಾಗೋಯ್ತು ಕಣೋ ಅಣ್ಣಯ್ಯ. ಇಷ್ಟು ದಿವಸ ನಾನು ಮಾತಾಡಿದ್ದು. ನೀನೇ ಕಣಪ್ಪ ಈ ಮನೆಗೆ ಸಾವುಕಾರ. ನೀನೇ ಕಣಪ್ಪ, ನಿಂದೆ ಕಣಪ್ಪ ಈ ಮನೆ ಹೊಲ ಗದ್ದೆ ತೋಟ ಎಲ್ಲ ನಿಂದೆ. ನನಗೆ ಎಷ್ಟು ಅಧಿಕಾರ ಆಯ್ತು ಈ ಮನೆ ಮೇಲೆ, ಎಲ್ಲದೂ ಅಧಿಕಾರ ನಿನ್ನ ಮೇಲೂ ಐತೆ. ಯಾಕಣಯ್ಯ ಹಿಂಗೆ ಆಡ್ತಿದ್ಯಾ? ನಿನ್ನ ಮೇಲೆ ಎಷ್ಟೊಂದೆಲ್ಲ ಪ್ರೀತಿ ಇಟ್ಕೊಂಡಿದ್ದೀನಿ ನಾನು, ಎಷ್ಟೊಂದೆಲ್ಲ ವಿಶ್ವಾಸ ಇಟ್ಕೊಂಡಿದ್ದೀನಿ, ಎಷ್ಟೊಂದೆಲ್ಲ ನಂಬಿಕೆ ಇಟ್ಕೊಂಡಿದ್ದೀನಿ ಅಣ್ಣಯ್ಯ ನಾನು. ನೀನು ನೋಡಿರಿ ಯಾಕಣಯ್ಯ ಎಲ್ಲರ ಮುಂದೆ ಹಿಂಗೆಲ್ಲ ಬೈತಿದ್ಯಾ? ಅಣ್ಣಯ್ಯ ನೀನು ನನಗೆ ಬೇಕಾದ್ರೆ
ಎಷ್ಟಾದ್ರೂ ಕೋಪ ಮಾಡ್ಕಾದ್ರೆ ನೀನು ನನಗೆ ಮಾತಾಡ್ಸಂಗೆ ಇರ್ಬೇಡ ಕಣ. ನನ್ನ ಕೈಲಿ ಹಿಂಗೆ ಇರೋಕ್ಕಾಗಲ್ಲ ಕಣ. ನೀನು ನನ್ನ ಜೊತೆ ಇದ್ರೇನೆ ನನಗೊಂದು ಧೈರ್ಯ ಗೊತ್ತಾ. ನೀನು ಮಾತಾಡ್ಸಲೇ ಇರೋದಕ್ಕೆ ನನಗೆ ಎಷ್ಟು ಹಿಂಸೆ ಆಗ್ತಾ ಇದ್ ಗೊತ್ತಾ. ನನಗೆ ಊಟ ಮಾಡೋಕ್ಕಾಗ್ತಿಲ್ಲ, ತಿಂಡಿ ತಿನ್ನೋಕ್ಕಾಗ್ತಿಲ್ಲ, ನನಗೆ ಏನು ಕೆಲಸ ಮಾಡೋಕ್ಕಾಗ್ತಿಲ್ಲ ಕಣವಣಯ್ಯ. ಯಾಕೆ ಹಿಂಗೆಲ್ಲ ಆಡ್ತಿದ್ಯಾ? ನಾನು ಕಂಡ್ರೆ ನಿನಗೆ ಇಷ್ಟ ಇಲ್ವೇನ? ಎಷ್ಟೊಂದೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ನಿನಗೆ. ನಿಂತವ ಒಂದೇ ಒಂದು ಕೆಲಸ ಮಾಡಿಸ್ತಿರಲಿಲ್ಲ. ಎಲ್ಲ ಜವಾಬ್ದಾರಿ ಪ್ರತಿಯೊಂದೂ ಎಲ್ಲ ನಾನೇ ತಗೊಂಡು ಎಲ್ಲ ನಿಭಾಯಿಸ್ತಿದ್ದೀನಿ. ನಮ್ಮ ಅಣ್ಣ ಮಾಡೋದು ಬೇಡ ಅಂತ. ಆದ್ರೆ ನೀನು ಏನು ಕೊಟ್ಟಿದ್ದು ನನಗೆ? ಯಾಕೆ ಅಣಯ್ಯ ಹಿಂಗೆ ಕೊಡ್ತಿದ್ಯಾ ಶಿಕ್ಷೆಗಳ್ನ? ಯಾಕೆ ನನ್ನ ಮೇಲೆ ಕೋಪ ಮಾಡ್ಕೊಳ್ತಿದ್ಯಾ? ನಿನ್ಗಂಥದ್ದು ಏನು ಮಾಡಿದ್ದೀನೋ ಅಣಯ್ಯ ನಾನು? ನಮ್ಮ ಅಣ್ಣ ಅಂತ ಪ್ರೀತಿ ಮಾಡಿದ್ದು, ಚೆನ್ನಾಗಿ ನೋಡ್ಕೊಂಡಿದ್ದೆ, ನನ್ನ ತಪ್ಪಾಗೋಯ್ತಾ ಹಂಗಾದ್ರೆ? ಹೇಳು ನೀನೇನೇನೆ. ನಾನು ಅಷ್ಟೊಂದೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ನಿನ್ಗೂ ಹಳೆದೆಲ್ಲ ಯೋಚನೆ ಮಾಡು. ನೀನು ನೆನಪು ಮಾಡ್ಕ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಂತ. ಯಾಕಣಿಯ ಹಿಂಗಾಡ್ತಿದ್ಯಾ? ಸುಮ್ಕಿರ್ಲಾ, ಸುಮ್ಕಿರೋ. ನಾಟಕ ಮಾಡ್ಬೇಡ್ಕೊಂಡು ಸುಮ್ಕಿರ್ಲಾ ನನ್ನ ಮುಂದೆ. ನನಗೆ ಬಲು ಕೋಪ ಬಂದ್ಬಿಡುತ್ತೆ ನಾಟಕ ಗಿಟ್ಕ ಮಾಡ್ಬಿಟ್ಟೆ ಅಂದ್ರೆ. ಆಹಾ, ಅದೇನ್ ಚೆನ್ನಾಗಿ ಮಾತಾಡ್ತಿಲ್ಲ ಪಾಪ, ಅದೇನ್ ಚೆನ್ನಾಗಿ ಮಾತಾಡ್ತೀಯ ನೀನು. ಅಲ್ಲ ಕಣ್ಲಾ, ಅಲ್ಲ ಕಣ್ಲಾ, ನನ್ನ ಮೇಲೆ ಪ್ರೀತಿ ಐತೆ, ಗೌರವ ಐತೆ ಅಂತ ಹೇಳ್ತಿದ್ದಲ್ಲ. ಏನೋ ಒಂದೆರಡು ನಾಟಿ ಕೋಳಿ ಕದ್ಬಿಟ್ಟು ಏನೋ ಒಂದ್ ಸ್ವಲ್ಪ ಇದು ಮಾಡಿದೆ. ನನ್ನ ಕಡೆ ಮಾತಾಡ್ದಲೆ ನೀನು ಎಲ್ಲಾರ ಮುಂದೆನೂ ಏನಂತ ಹೇಳಿದ್ ನೀನು? ನಾನು ಏನು ಇದು ಕೊಡಕ್ಕಾಗಲ್ಲ, ಪರಿಹಾರ ಏನು ಕೊಡಕ್ಕಾಗಲ್ಲ. ಬೇಕಿದ್ರೆ ಬೇಕಾದ್ರೆ ನಮ್ಮ ಅಣ್ಣ ತಾವ್ಲೆ ಇಸ್ಕೊಳ್ರಿ ಅಂತ ಹೆಂಗ್ ಹೇಳ್ಬಿಟ್ಟೆ ನೋಡು. ನನಗೆ ಎಷ್ಟು ನೋವಾಗುದಿಲ್ಲ ಗೊತ್ತಾ? ಎಷ್ಟು ನೋವಾಗ್ಬೇಡ ನನಗೆ. ಎಷ್ಟು ನೋವಾಗಲ್ಲ ಹೇಳು? ಮನ್ಸಿಗೆ ಎಷ್ಟು ನೋವು ಆಗುತ್ತೆ ಗೊತ್ತಾ? ತಡ್ಕಣಕ್ ಆಗ್ತಿಲ್ಲ ನನಗೆ. ಅಷ್ಟು ನೋವಾಗೋಯ್ತು, ಅಷ್ಟು ಅವಮಾನ ಆಗೋಯ್ತು. ಸಾಲದಕ್ಕೆ ನಾನು ಯಾವತ್ತೂ ಕೂಡ ಒಂದೇ ಒಂದು ಕೆಲಸ ಮಾಡ್ದೋನಲ್ಲ. ಅಷ್ಟು ಮುದ್ದಾಗ ನಮ್ಮ ಅಪ್ಪ ನನಗೆ ಸಾಕಿದ್ದು. ನೀನು ಕೂಲಿ ಕೆಲಸ ಕಳಿಸ್ಬಿಟ್ಟದಲ್ಲ, ಕೂಲಿ ಕೆಲಸಕ್ಕೆ ಹಿಂಗೆ ಬಿಟ್ಕೊಳ್ತಾ ಹೋದ್ರೆ ನನಗೆ ಕಡೆಗೆ ಅದು ಯಾವ ಪರಿಸ್ಥಿತಿಗೆ ತಗೊಂಬಂದು ಬಿಡ್ತೀಯೋ ಏನೋ ನನಗಂತೂ ಗೊತ್ತಿಲ್ಲ. ಪ್ರೀತಿ ಐತಂತೆ, ಗೌರವ ಐತಂತೆ. ಹಿಂಗೆ ಪ್ರೀತಿ ಗೌರವ ಇದ್ದಿದ್ರೆ ನೀನು ಹಿಂಗ್ ಮಾಡ್ತಿದ್ದೆಲ್ಲ ಪಾಪ ನೀನು. ಮಾಡ್ತಿದ್ದೇನೋ? ನಾನು ಯಾಕೆ ನಿನಗೆ ಎದುರು ಬೀಳ್ತಿದ್ದೆ, ಎದುರು ಉತ್ತರ ಕೊಡ್ತಿದ್ದೆ? ಎಲ್ಲ ನಿನ್ ಮೇಲೆ ನಂಬಿಕೆಯಿಂದ ಬಿಟ್ಟಿದ್ದಕ್ಕೆ, ಎಲ್ಲ ಆಸ್ತಿ ಪಾಸ್ತಿ ಮನೆ ಎಲ್ಲ ನಿನ್ ಮೇಲೆ ಬಿಟ್ಟಿದ್ದಕ್ಕೆ ನಿನ್ ಕಡೆಗೂ ನಿನ್ ಬುದ್ಧಿ ತೋರಿಸ್ಬಿಟ್ಟಲ್ಲ ನೀನು. ಇಷ್ಟೊಂದೆಲ್ಲ ನೀನು ಮೋಸ ಮಾಡಿ ಇಷ್ಟೊಂದೆಲ್ಲ ಬುದ್ಧಿ ತೋರಿಸಿದ್ರು ಕೂಡ ನಿನಗೆ ನಾನು ತಿರ್ಗಾ ನಿನ್ ಮೇಲೆ ನಂಬಿಕೆ ಹೆಂಗಪ್ಪ ಇಡೋಣ ಹೇಳು? ಅಣ್ಣ ಅಣ್ಣ, ಈಗ ಆಸ್ತಿ ಮನೆ ಎಲ್ಲದನ್ನು ನಿನ್ನ ಹೆಸರಲ್ಲಿ ಏನಾಯ್ತು ಹಂಗೆ ಇರ್ಲಿ ಕಣ ಅಣ್ಣಯ್ಯ. ಆಯ್ದ್ರೆ ನೀನ್ ಮಾತ್ರ ನನಗೆ ದೂರ ಮಾಡ್ಬೇಡ ಕಣ. ನೀನ್ ಮಾತ್ರ ನನ್ನಿಂದ ದೂರ ಆಗ್ಬೇಡ ಕಣ. ನನಗೆ ನಿನ್ ಮನೆ ಆಸ್ತಿ ಏನು ಬೇಕಾಗಿಲ್ಲ ಕಣ. ನನಗೆ ನೀನ್ ಮುಖ್ಯ. ನೀನ್ ನನ್ನ ಜೊತೆ ಇರಬೇಕು. ನಿನ್ ಪ್ರೀತಿ ಮುಖ್ಯ, ನಿನ್ ವಿಶ್ವಾಸ ಮುಖ್ಯ. ನಾನು ಧೈರ್ಯವಾಗಿರ್ಬೇಕಂದ್ರೆ, ನಾನು ಖುಷಿಯಾಗಿರ್ಬೇಕಂದ್ರೆ ನೀನ್ ನನ್ನ ಜೊತೆಲಿ ಇದ್ರೇನೆ ಕಣ ಅಣ್ಣಯ್ಯ ನನಗೆ ಖುಷಿ, ನೆಮ್ಮದಿ, ಸಮಾಧಾನ. ಇಲ್ಲ ಅಂದ್ರೆ ನಾನು ಇನ್ನೆಲ್ಲಿರ್ತೀನಿ ಹೇಳು? ಇರಕ್ಕಾಗಲ್ಲ ಕಣ ಅಣ್ಣಯ್ಯ, ನನಗೆ ಇರಕ್ಕಾಗಲ್ಲ. ದಯವಿಟ್ಟು ನೀನು ಕೈ ಮುಗಿದು ಕೇಳ್ಕೊಂತಿದ್ದೀನಿ ಕಣ ಅಣ್ಣಯ್ಯ. ನನಗೆ ಯಾವತ್ತೂ ಕೂಡ ನೀನು ಕೈ ಬಿಡ್ಬೇಡ ಕಣ ಅಣ್ಣಯ್ಯ. ನಾನು ನಿನ್ ಜೊತೆನೆ ಚೆನ್ನಾಗಿರ್ಬೇಕು ಕಣ ಅಣ್ಣಯ್ಯ. ಪ್ಲೀಸ್ ಕಣ ಅಣ್ಣಯ್ಯ. ನನಗೆ ದೂರ ಮಾಡಬೇಡ, ನನ್ನ ಮೇಲೆ ಕೋಪ ಮಾಡ್ಕೋಬೇಡ. ಆಸ್ತಿಲೂ ಕೂಡ ಅಷ್ಟೇ ಪಾಲ್ ತಗೋಬೇಡ, ಭಾಗ ಮಾಡೋದು ಬೇಡ. ಈಗ ಹೆಂಗಿದೀವೋ ಹಂಗೆ ಇದ್ಬಿಡಂ ಕಣ ಅಣ್ಣಯ್ಯ. ಪ್ಲೀಸ್ ಕಣ ಅಣ್ಣಯ್ಯ. ಎಲ್ಲರ ಮುಂದೆನೋ ಅವಮಾನ ಆಗೋಗ್ಬಿಡುತ್ತೆ ಕಣ ಅಣ್ಣಯ್ಯ. ಪ್ಲೀಸ್ ಕಣ. ಕಣ್ ಶೇಖರಣರೇ ಪಾಪ. ಶಂಕರಣ್ಣ ಅವರು ನೋಡಿ ಮಕ ನೋಡಿ ಹೆಂಗಾಗ್ಬಿಟ್ಟಿದಾರಂತ. ಸ್ವರ್ಗೋಗ್ಬಿಟ್ಟಿದ್ದಾರೆ ಒಂದು ವಾರದಿಂದ ಅತ್ಲಾಗಿ. ಮಾತಿಗೂ ಏನಂತಾರೆ ಗೊತ್ತಾ? ನಮ್ಮ ಅಣ್ಣ ನನ್ನಿಂದ ದೂರ ಆಗ್ತಿದ್ದಾನೆ. ನಮ್ಮ ಅಣ್ಣ ಏನಾದ್ರೂ ಪಾಲ್ ತಗೊಂಡು ಹೋಗ್ಬಿಟ್ರೆ ನಮ್ಮ ಅಣ್ಣಂಗೆ ಬಿಟ್ಟಿರಕ್ಕಾಗಲ್ಲ ನನ್ನ ಕೈಲಿ. ನಮ್ಮ ಅಣ್ಣ ನನಗೆ ಏನು ಕಷ್ಟ ಬಂದ್ರು ಕೂಡ ಸಪೋರ್ಟಿವ್ ಆಗಿ ನಮ್ಮ ಅಣ್ಣನೇ ಇರೋದು. ಯಾರೂ ಕೂಡ ಇಲ್ಲ ನನ್ನ ಜೊತೆ. ನನಗೆ ಧೈರ್ಯ ತುಂಬಕ್ಕೆ ಯಾರೂ ಇಲ್ಲ ಕಣ್ಲ ಸಿದ್ದಣ್ಣ. ನಮ್ಮ ಅಣ್ಣಂಗೆ ಹೇಳ ನೀನಾದ್ರೂ ಅಂತ ಕಾಡಿಸ್ತಿರ್ತಾರತ್ಲಾಗಿ. ದಯವಿಟ್ಟು ಶೇಖರಣರೇ, ದಯವಿಟ್ಟು ನೀವು ಸಿದ್ದಣ್ಣರ ನಮ್ಮ ಇವ್ರ ಜೊತೆ ಸಾವುಕಾರರ ಶಂಕರಣ್ಣರ ಜೊತೆ ನೀವು ಚೆನ್ನಾಗಿರ್ಬೇಕು. ಚೆನ್ನಾಗಿರ್ರಿ. ನೀವು ಅಣ್ಣ ತಮ್ಮಂದ್ರು ಖುಷಿಯಾಗಿರ್ಬೇಕು, ಒಟ್ಟಿಗಿರ್ಬೇಕು, ಚೆನ್ನಾಗಿರ್ಬೇಕು. ಒಬ್ರಿಗೊಬ್ರು ಜಗಳ ಆಡಬಾರ್ದು. ಶೇಖರಣರೇ, ಇದೊಂದೇ ಒಂದ್ಸಲಿ ಕ್ಷಮಿಸ್ಬಿಡ್ರಿ ಅಣ್ಣ. ಇದೊಂದೇ ಒಂದ್ಸಲಿ ಕ್ಷಮಿಸ್ಬಿಡು ಅಣ್ಣಯ್ಯ. ಇದೊಂದೇ ಒಂದ್ಸಲಿ ಕ್ಷಮಿಸ್ಬಿಡು. ನನ್ ತಪ್ಪಾಗೋಯ್ತು ಕಣ. ಇನ್ ಮೇಲಿಂದ ಯಾವತ್ತೂ ಕೂಡ ಅಷ್ಟೇ ಕಣ. ನಿನಗೆ ಎದುರುತ್ರ ಕೊಡಲ್ಲ. ನೀನು ಹೇಳ್ದಂಗೆ ಮಾತು ಕೇಳ್ಕೊಂಡಿರ್ತೀನಿ ಕಣ ಅಣ್ಣಯ್ಯ. ಆದ್ರೆ ದಯವಿಟ್ಟು ನೀನು ಆಸ್ತಿಲೆಲ್ಲ ಪಾಲ್ ತಗೋಣ. ನನಗೂ ನಿನಗೂ ಸಂಬಂಧ ಇಲ್ಲ ಹಿಂಗೆಲ್ಲ ಹೇಳ್ಬೇಡ ಕಣ. ಮತ್ತೆ ನನಗೆ ಮಾತಾಡ್ಸಂಗೂ ಇರ್ಬೇಡ. ನೀನ್ ಬೇಕಾದ್ರೆ ರಂಗಜ್ಜಾರ್ ಮಂತವ್ಲೆ ಹೋಗು, ಸಾವುಕಾರರ ಮಂತವ್ಲೆ ಹೋಗು. ಎಲ್ಲರ ಜೊತೆನೂ ಖುಷಿಯಾಗಿರು. ನನಗೆ ಏನಂದ್ರೆ ಏನು ಬೇಜಾರಿಲ್ಲ ಕಣ ಅಣ್ಣಯ್ಯ. ಮಾತ್ರ ನೀನು ನನ್ನ ಜೊತೆ ಇರಬೇಕು. ನೀನು ನನ್ನ ಜೊತೆ ನನಗೆ ಬಿಟ್ಟು ಹೋಗ್ಬಿಟ್ರೆ ಅಂದ್ರೆ ನಾನು ಮಾತ್ರ ನೆಮ್ಮದಿಯಾಗಿರೋಕ್ಕಾಗಲ್ಲ ಕಣ ಅಣ್ಣಯ್ಯ. ಇವನೇನು ನಿಜ ಹೇಳ್ತಿದ್ದಾನೋ ನಾಟಕ ಮಾಡ್ತಿದ್ದಾನೋ ನನಗಂತೂ ಒಂದು ಗೊತ್ತಾಗ್ತಿಲ್ವಲ್ಲಪ್ಪ. ಯಾರಿಗೆ ನೆಂಬೋದು? ಆ ರಂಗಜ್ಜುಂಗೆ, ಆ ಲೆಕ್ಕಾಚಾರಿಗೆ ಯಾರಿಗೆ ನೆಂಬಿರುನು, ಇಡೀ ಊರವ್ರಿಗೆ ಯಾರಿಗೆ ನೆಂಬಿರು ನೆಂಬೋದು? ನನ್ನ ತಮ್ಮಗೆ ನಂಬೋದೈತಲ್ಲ ಭಾಳ ಕಷ್ಟ. ಮೊದಲಿ ನಾನು ನೋಡಿದ್ದೀನಿ. ಹೆಂಗಾದ್ರೂ ಉಲ್ಟಾ ಪುಲ್ಟಾ ಮಾಡಿಬಿಡ್ತಾನೆ ಇವನು. ಭಾಳ ಎಡವತ್ ನನ್ನ ಮಗ ಇವನು. ನಾನು ಮಾತ್ರ ಇವನ್ ತವ ಮಾತ್ರ ಭಾಳ ಜೋಪಾನಾಗಿರ್ಬೇಕು. ಇವನಿಂದ ಆದಷ್ಟು ದೂರ ಇರ್ಬೇಕಂತ ಬಯಸ್ತೀನಿ. ಆದರೆ ಅಣ್ಣ ಅಂದ್ಕೊಂಬೇರೆ ಬರ್ತಿದ್ದಾನೆ. ಎಷ್ಟೇ ಆದರೂ ನನ್ನ ತಮ್ಮ ಒಡ್ಬಿಡ್ತವನು. ಕಷ್ಟ ಸುಖಕ್ಕೆಲ್ಲ ಆಗಿದ್ದಾನೆ. ಅದಕ್ಕೋಸ್ಕರ ಅತ್ಲಾಗಿ ದೊಡ್ಡ ಮನ್ಸು ಮಾಡ್ಕೊಂಡು ಕ್ಷಮಿಸ್ಬಿಡೋಣ. ಏನು ಒಂದೂ ಗೊತ್ತಾಗ್ತಿಲ್ಲಪ್ಪ ನನಗಂತೂ ಅತ್ಲಾಗಿ. ಆದ್ರೂ ನಾನು ಒಂದು 2 ದಿವಸ ಹೆಂಗೆ ಇರ್ತೀನಿ. ಆಮೇಕಿಂತ ಗೊತ್ತಾಗುತ್ತೆ ಇವನು ಬುದ್ಧಿ ಏನಂತ. ಆಮೇಕಿಂದ ಒಂದೊಂದೇ ಗೊತ್ತಾದ ಮೇಲೆ
ಇವನ್ ಬುದ್ಧಿ ಏನಂತ ಒಂದು ಸ್ವಲ್ಪ ಪರೀಕ್ಷೆ ಮಾಡಬೇಕು. ಅಷ್ಟು ಸುಲಭವಾಗಿ ನಾನು ಮಾತ್ರ ಇವನಿಗೆ ಕ್ಷಮಿಸಲ್ಲ. ನೋಡ್ತೀನಿ ಮೊದಲು ಲೆಕ್ಕಾಚಾರಿ ಹತ್ರ ನಮ್ಮ ರಂಗಜನ ಹತ್ರ ಎಲ್ಲ ಮಾತಾಡಿ ಆಮೇಕಿಂತ ಇವನು ಏನು ಮಾಡ್ಬೇಕಂತ ಆಮೇಲೆ ನೋಡ್ತೀನಿ. ಅಲ್ಲಿವರೆಗೂ ಈಗ ಹೆಂಗಿದ್ದೀನೋ ಹಂಗೆ ಇರ್ತೀನಿ. ಇವನಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಮಾತಾಡ್ಸಲ್ಲ ಅಂದರೆ ಮಾತಾಡ್ಸಲ್ಲ. ಹ್ಞೂ ಅಣ್ಣ ಅಣ್ಣ ಯಾಕಣ ಯಾಕಣ ಹಿಂಗೆ ನಿನ್ಕೊಬಿಟ್ಟೆ? ಯಾಕಣ ಹಿಂಗೆ ಕೂತ್ಕೊಂಡ್ಬಿಟ್ಟೆ? ಮಾತಾಡ್ಸಲ್ವೇನಣ್ಣ ನನಗೆ? ಯಾಕಣ ಮನಸ್ಸಲ್ಲಿ ಒಬ್ನೊಬ್ನೇನು ಮಾತಾಡ್ಕೊಂಬಿಟ್ಟು ಹಿಂಗೆ ಕೂತ್ಕೊಂಡ್ಬಿಟ್ಟೆ? ಏನಾಯ್ತಣ್ಣ? ಏನೂ ಇಲ್ಲ. ನನಗೆ ಸ್ವಲ್ಪ ಕೆಲಸ ಐತೆ. ನೋಡೋಣ ತಡಿ, ನಾನು ಆಮೇಲಿಂದ ಸಿಗ್ತೀನಿ. ನನಗೆ ಅರ್ಜೆಂಟಾಗಿ ತೋಟದ ಹತ್ರ ಹೋಗ್ಬೇಕು, ಕೆಲಸ ಐತೆ. ಏಯ್ ಸಿದ್ದಣ್ಣ, ನನಗೆ ಕೆಲಸ ಆಯ್ತು ಕಣ, ನಾನು ಆಮೇಕಿಂದ ಸಿಗ್ತೀನಿ.